ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ಬನ್ನಿ ಇವತ್ತೊಂದು ಪುಷ್ ಬ್ಯಾಕ್ ಪ್ಯಾಂಟ್ ಕಟಿಂಗ್ ವಿತ್ ಸ್ಟಿಚಿಂಗ್ ತೋರಿಸ್ತೀನಿ. ನೋಡಿ, ನಿಧಾನವಾಗಿ ಎಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ 2 ಮೀಟ್ರ್ ಒಂದು 10 ಸೆಂಟಿಮೀಟ್ರೇ ಇದೆ, ಎಕ್ಸ್ಟ್ರಾ ಅಷ್ಟೇ ಇದು ಬಟ್ಟೆ. 2.5 ಮೀಟ್ರ್ ಇದ್ದರೆ ನಮಗೆ ಬಟ್ಟೆ ಜಾಸ್ತಿ ಇದ್ದರೆ ಫ್ರಿಲ್ಸ್ ಚೆನ್ನಾಗಿ ಬರುತ್ತೆ ಕೆಳಗಡೆ. ಪುಷ್ ಬ್ಯಾಕ್ ಪ್ಯಾಂಟ್ ಅಂದರೆ ಸ್ವಲ್ಪ ಬಟ್ಟೆ ಜಾಸ್ತಿನೇ ಇರಬೇಕಾಗತ್ತೆ. ಇದು ಡ್ರೆಸ್ ಮೆಟೀರಿಯಲ್ ಆಗಿರೋದ್ರಿಂದ ಅದು ಇಷ್ಟೇ ಕೊಟ್ಟಿದ್ದಾರೆ. ಅದರಲ್ಲೇ ನಾವು ಕಟ್ ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ, ಪುಷ್ ಬ್ಯಾಕ್ ಪ್ಯಾಂಟ್ಗೆ ನೋಡಿ ಡಬಲ್ ಲೇಯರ್ ಫೋಲ್ಡ್ ಮಾಡ್ಕೊಂಡಿದ್ದೆ. ಡಬಲ್ ಲೇಯರ್ ಅದನ್ನು ನೋಡಿ ಈ ಥರ ಡಬಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು. 4 ಲೇಯರ್ ಬಂದಿದೆ ಇವಾಗ ಕ್ಲಾತು. ಕೋನ್ ಶೇಪೇ ಬರಬೇಕು ಈ ಪುಷ್ ಬ್ಯಾಕ್ ಪ್ಯಾಂಟ್ ಅಂದ ತಕ್ಷಣ. ನೋಡಿ, ಏನು ಕನ್ಫ್ಯೂಸ್ ಏನು ಮಾಡ್ಕೊಳ್ಬೇಡಿ. ನೋಡಿ, ಇದೇ ಥರನೇ ನಾವು ಯಾವ ಥರ ವೀಡಿಯೋ ತೋರಿಸಿದ್ರೆ ಅದೇ ಥರನೇ ಟ್ರೈ ಮಾಡಿ, ಬಂದೇ ಬರುತ್ತೆ. ಕೆಲವ್ರಿಗೆ ಪುಷ್ ಬ್ಯಾಕ್ ಪ್ಯಾಂಟ್ ಅಂದರೆ ತುಂಬ ಟೆನ್ಷನ್ ತೊಗೊಂಡ್ಬಿಡ್ತಾರೆ, ಕನ್ಫ್ಯೂಸ್ ಆಗಿ ಹೋಗ್ತಾರೆ. ನೋಡಿ, ಕೋನ್ ಶೇಪ್ ಬಂದಿದೆ ಅಲ್ವಾ. ನೋಡಿ 4 ಲೇಯರ್ ಬಂದಿದೆ. ಈ ಥರ ಕೋನ್ ಶೇಪೇ ತಗೋಬೇಕು. ನೋಡಿ, ಕೆಳಗಡೆ ತೊಗೊತಾ ಇದ್ದೀನಿ. ಕೋನ್ ಶೇಪ್ ತೊಗೊಂಡಿದ್ದೀವಲ್ವ, ಅಲ್ಲಿ ಬಂದು 5.5 ಇಂಚು ಮಾಡ್ತಾಯಿದ್ದೀನಿ. ಇವ್ರು ಸ್ವಲ್ಪ ದಪ್ಪ ಇರೋದ್ರಿಂದ 5.5 6 ಇಂಚು ತೊಗೋಬೋದು. ನಾವು ಇಷ್ಟನ್ನು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಈ ಕೋನ್ ಶೇಪ್ ಬಂದಿದೆಯಲ್ವ, ಈ ಕೊನೆ ತುದಿನ ಫೋಲ್ಡ್ ಮಾಡ್ಕೋಬೇಕು. ಇವಾಗೂ ಚೆಕ್ ಮಾಡ್ಕೋಬೇಕು. ನಾವು 5 ಇಂಚಿನ 6 ಇಂಚಿನ, ತುಂಬ ಸಣ್ಣ ಇರೋರಿಗೆ 5 ಇಂಚು ತೊಗೋಬೋದು. ಇದು ದಪ್ಪ ಇರೋರಿಗಾಗಿರೋದ್ರಿಂದ 6 ಇಂಚು ತೊಗೊತಾ ಇದ್ದೀನಿ. ಇವಾಗ ನಾವು ಲೆಂತ್ ಚೆಕ್ ಮಾಡ್ಕೋಬೇಕು. ಫಸ್ಟು ಫೋಲ್ಡಿಂಗೇ ಇರಬೇಕು. ಇದು ಫೋಲ್ಡಿಂಗ್ ಕರೆಕ್ಟಾಗಿ ಬಂದ್ರೇ ಮತ್ತು ಲೆಂತ್ ಎಲ್ಲ ತಗೋಬೋದು. ನೋಡಿ, ಲೆಂತ್ ಬಂದುಬಿಟ್ಟು 46 ಇಂಚು ನಮಗೆ ಲಾಂಗ್ ಇರೋರಿಗೆ ಇಟ್ಕೋಬೇಕಾಗತ್ತೆ. ಆದರೆ ಇದು ಬಟ್ಟೆ ಕಮ್ಮಿ ಇರೋದ್ರಿಂದ ಒಂದು ಸ್ವಲ್ಪ 2-3 ಇಂಚು ಕಮ್ಮಿ ಆದ್ರೂ ಪರವಾಗಿಲ್ಲ, ನಡೆಯುತ್ತೆ. ನೋಡಿ, 43 ಇಡ್ತಾಯಿದ್ದೀನಿ ನಾನು 42 ಇಂಚ್ ಇಡ್ತಾಯಿದ್ದೀನಿ. 42 ರೆಡಿ ಬರುತ್ತೆ ನಮಗೆ. 43 ಬಟ್ಟೆ ತಗೊತಾ ಇದ್ದೀನಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಇದು ಫೋಲ್ಡಿಂಗ್ ಎಲ್ಲ ಲೆಂತ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ವಿಡಿಯೋ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಬಟ್ಟೆನ ಇಲ್ಲಿ ಸೊಂಟದ ಹತ್ರನೂ ಅಷ್ಟೇ. ಇದು ಹಿಪ್ಸ್ ಬರುತ್ತೆ, ಇದು ಫ್ರಿಲ್ಸ್ ಇಡೋಕ್ಕೆ ಅಂತ ನಾವು 16 ಇಂಚ್ ತೊಗೊತಾ ಇದ್ದೀವಿ. ಸಣ್ಣ ಇರೋರಿಗೆ 14ಇಂದ 15 ಆ ಥರ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಇವ್ರಿಗೆ 16 17 ಕೆಲವ್ರಿಗೆ ಇಡಬೇಕಾಗತ್ತೆ. ಇದು 16 ಇಂಚ್ ಇಡ್ತಾಯಿದ್ದೀನಿ ನಾನು. ನಾವು ಬಟ್ಟೆ ಜಾಸ್ತಿ ಇದ್ರೂ ಇನ್ನೂ ಎಕ್ಸ್ಟ್ರಾ ಇಲ್ಲ, ಇನ್ನು ತುಂಬ ದಪ್ಪ ಇರೋರಿಗೆ 17 18 ಆ ಥರ ತೊಗೋಬೋದು. ನೋಡಿ, ಇಲ್ಲಿಂದ ಮತ್ತೆ ಕೆಳಗಡೆ ಬಂದುಬಿಟ್ಟು 9 ಇಂಚ್ ತೊಗೊತಾ ಇದ್ದೀನಿ. ಮತ್ತು ಈ 9 ಇಂಚಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಶೇಪ್ ಬರುತ್ತೆ. ನೋಡ್ಕೊಳ್ಳಿ, ಇನ್ನೂ ಒಂದು ಸಲ ನೀಟಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ತೊಗೋಬೇಕು ಅಲ್ಲಿ ಅಂತೇಳ್ಬಿಟ್ಟು. ನೋಡಿ, ಇವಾಗ ಶೇಪ್ ಎಳಿತಾ ಇದ್ದೀನಿ. ನೋಡಿ, ಫೋಲ್ಡ್ ಮಾಡಿದ್ವಿ ಅಲ್ವಾ, ಕ್ಲಾತನ್ನು ತಗೊಂಡು ನಾವು ಈ ಶೇಪ್ ತೆಗಿತಾ ಇದ್ದೀನಿ ಅಲ್ವಾ. ಇದು ಇಲ್ಲಿಂದ ಬಂದುಬಿಟ್ಟು ನಾವು 6 ಇಂಚಿಗೆ ಫೋಲ್ಡಿಂಗ್ ಮಾಡಿದ್ದೀವಲ್ವ, ಮತ್ತು ಇಲ್ಲಿ ಹತ್ರನಲ್ಲೇ ಮಾಡಿದ್ವಿ. ಎಷ್ಟು ಮೆಜರ್ಮೆಂಟ್ಗೆ ತಗೋಬೇಕು ಅನ್ನೋದು, ಇಲ್ಲಾಂದರೆ ಪ್ಯಾಂಟ್ ಟೈಟಾಗಿ ಹೋಗುತ್ತೆ. ಅದು ಹಾಕ್ಕೊಳ್ಳೋಕ್ಕೆ ದಪ್ಪ ಇರೋರ್ಗಾದ್ರೆ ಇನ್ನೂ ಅಗಲ ತೆಗಿಬೇಕಾಗತ್ತೆ. ಇಲ್ಲೂ ಅಷ್ಟೇ ಸೈಡಲ್ಲಿ ನಮ್ಗೆ ಎಷ್ಟು ಅಗಲ ಬೇಕು. ದಪ್ಪ ಇರೋರ್ಗಾದ್ರೆ ಜಾಸ್ತಿ ತೊಗೋಬೇಕು, ಸಣ್ಣ ಇರೋರ್ಗಾದ್ರೆ ಕಮ್ಮಿ ತಗೋಬೇಕು. 6-6.5 ಇಂಚು ಇದೇ ಲಾಸ್ಟಲ್ಲಿ ಟ್ರೈ ಮಾಡಿ ಈ ಕೋನ್ ಶೇಪ್ ಹತ್ರ ತಗೋಬೇಕಾಗಿರೋದು. ಇನ್ನು ಈ ತೊಡೆ ಭಾಗ ಎಲ್ಲ ಸ್ವಲ್ಪ ತುಂಬ ದಪ್ಪ ಇರೋರಿಗೆ ಇನ್ನೂ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಈ ಪ್ಯಾಂಟು ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಂಡ್ರೆ ಫಿಟ್ಟಿಂಗ್ ಎಲ್ಲ ಟೈಟಾಗಿ ಬರುತ್ತಲ್ವಾ, ಚೆನ್ನಾಗಿರುತ್ತೆ. ಇದನ್ನು
ಪುಷ್ ಬ್ಯಾಗ್ ತುಂಬ ಜನ ಲೈಕ್ ಮಾಡ್ತಾರೆ, ಆದರೆ ಸ್ವಲ್ಪ ಟೈಟ್ ಆದ್ರೇ ಕಷ್ಟ ಅಂತೇಳ್ಬಿಟ್ಟು ಜರಿತಾರೆ. ಆದರೆ ಇದು ಹೊಲಿಯೋದು ಕೂಡ ಸ್ವಲ್ಪ ಕಷ್ಟ ಜಾಸ್ತಿನೇ ಅಂತ ಹೇಳ್ಬಿಟ್ಟು ಟೈಲರ್ಗಳು ಕೆಲವರು ಇಷ್ಟು ರಿಸ್ಕ್ ತೊಗೊಳ್ಳೋದು ಯಾಕೆ ಅಂತೇಳ್ಬಿಟ್ಟು ಆಗಲ್ಲ ಬರಲ್ಲ ಏನೋ ಅಂತ ಹೇಳ್ಬಿಡ್ತಾರೆ. ನೋಡಿ ಈ ಥರ ನಾವು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ 4 ಪೀಸ್ನ ಇಲ್ಲಿ ಕೊನೆಗೆ ಒಂದು ಚಿಕ್ಕದಾಗಿ ಕಟಿಂಗ್ ಇಟ್ಕೋಬೇಕಾಗತ್ತೆ, ಚಿಟ್ಕ ಥರ. ಇಲ್ಲಿ 6 ಇಂಚ್ ತೊಗೊಂಡಿದ್ನಲ್ವ ಅದು ಸ್ಟ್ರೈಟು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಟ್ರೈನರ್ಸ್ಗೆ ಇಲ್ಲಿ ಹೇಳ್ಕೊಡ್ತಾ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಸ್ಟಿಚಿಂಗ್ ಇದು ಕಟ್ಟಿಂಗ್ ಸ್ವಲ್ಪ ಕಷ್ಟ ಇರೋದ್ರಿಂದ ನಾನೇ ಒಂದು ಸಲ ಮಾಡಿ ತೋರಿಸ್ತೀನಿ, ಮತ್ತು ನೆಕ್ಸ್ಟ್ ಬೇರೆ ಅವರೇ ಹಾಕ್ಕೋಬೇಕಾಗತ್ತೆ. ನೋಡಿ ಶೇಪ್ಸು ಅಷ್ಟೇ, ನಾವು ಹೋಮ್ಸ್ಗೆ ಶೇಪ್ ತೆಗಿತೀವಲ್ವ ಡೌನ್ಗೆ, ಆ ಥರ ಶೇಪ್ ಬರುತ್ತೆ. ಇಲ್ಲಿ ಇದೇ ಥರ ಶೇಪ್ ಬಂದ್ರೇ ಇದು ನೀಟಾಗಿ ಕೂತ್ಕೊಳ್ಳೋದು. ನೋಡಿ ಇಲ್ಲಿ ಪೀಸ್ ಕಟ್ಕೋಬೇಕಾಗತ್ತೆ. ಇಲ್ಲಿ 16 ಇಂಚ್ ಇಲ್ಲ, ಇಲ್ಲಿ ಶಾರ್ಟ್ ಇದೆ ಬಟ್ಟೆ. ನೋಡಿ ತೋರಿಸ್ತಾ ಇದ್ದೀನಲ್ವ ವೀಡಿಯೋದಲ್ಲಿ. ನೋಡಿ ಕೆಳಗಡೆ ಪೀಸು ಶಾರ್ಟ್ ಇದೆ. ಮೇಯ್ನು ಇದರಿಂದನೇ ಭಯ ಪಡ್ತಾರೆ, ಇಲ್ಲಿ ಬಟ್ಟೆ ಸಾಕಾಗಲ್ಲ, ಅದು ಮೆಜರ್ಸು ಗೊತ್ತಾಗಲ್ಲ ಅಂತೇಳ್ಬಿಟ್ಟು. ನೋಡಿ ಇಲ್ಲಿ ತಗೊಳ್ಳೋದು ಯಾವ ಥರ ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಮಿಕ್ಕಿರೋ ಅಂಥ ಈ ಸೈಡಲ್ಲಿ ಕಟ್ಟಿಂಗಲ್ಲಿ ಮಿಕ್ಕಿರುತ್ತಲ್ವ, ಆ ಬಟ್ಟೆನ ಹಾಕ್ಕೊಂಡು ನಾವು ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಾರ್ಕ್ ಹೆಂಗಂದರೆ, ನಾವಿಲ್ಲಿ ಆವಾಗಲೇ 16 ಇಂಚ್ ತೊಗೊಂಡಿದ್ದೀವಲ್ವ, ಅದೇ ಮಾರ್ಕು ಇನ್ನೂ ಒಂದು 2 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳೋಣ ಇಲ್ಲಿ. ಯಾಕಂದರೆ ಮತ್ತೆ ಸ್ಟಿಚ್ ಮಾಡಾದಮೇಲೆ ಮತ್ತೆ ಫೋಲ್ಡಿಂಗ್ ಮಾಡಿ ಕಟ್ ಮಾಡ್ಬೋದು. ವಿಡಿಯೋ ಸ್ವಲ್ಪ ಸೈಡ್ಗೆ ಹೋಗಿದೆ, ಕಾಣಿಸ್ತಾ ಇಲ್ಲ. ಇದು ಸ್ಟಿಚ್ ಮಾಡಿಕೊಂಡು ಮತ್ತೆ ಫೋಲ್ಡ್ ಮಾಡಿ ಕಟ್ ಮಾಡಬೇಕಾಗತ್ತೆ. ನೋಡಿ ಇವಾಗ ಕಾಣಿಸ್ತಾ ಇದೆ ನೋಡಿ. ನಾವು 1-2 ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರಬೇಕು. ಸ್ಟಿಚ್ ಮಾಡ್ಕೊಂಬಿಟ್ಟು ಮತ್ತೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಕಟ್ ಮಾಡ್ಕೋಬೇಕಾಗತ್ತೆ ಅದ್ರ ಮೆಜರ್ಗೆ. ನೋಡಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಪೀಸ್ಗೆ ಕಟ್ ಮಾಡಿದ್ದೀವಿ ಕರೆಕ್ಟಾಗಿ ಬರೋ ಥರ. ಅಂದರೆ ಇದು ಸ್ಟಿಚ್ಚಿಂಗ್ ಮಾಡಿಕೊಂಡು ಮತ್ತೇನೋ ಕಟ್ ಮಾಡಬೇಕು. ಅದು ಸ್ವಲ್ಪ 1/2 ಇಂಚು ಏನಾದರೂ ಹೆಚ್ಚು ಕಮ್ಮಿ ಬಂದರೆ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಮೇಲೆ ಪೀಸ್ಗೂ ಅಷ್ಟೇ ಪೀಸ್ ಕಟ್ಟಬೇಕು. ಈ ಪೀಸ್ ಕಟ್ಟೋದ್ರಲ್ಲಿ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ. ನಮ್ಮ ವೀಡಿಯೋಗ್ರಾಫರ್ ಸರಿ ಇಲ್ಲ ನೋಡಿ, ಒಂದು ಪಕ್ಕಕ್ಕೆ ಹೋಗಿದೆ ಸ್ವಲ್ಪ. ಹಿಪ್ ಬೆಲ್ಟ್ ಬಂದುಬಿಟ್ಟು ಅವರಿಗೆ 27 ತೊಗೊತಾ ಇದ್ದೀನಿ. ಅಂದರೆ 26 ಸಾಕು ಅವರಿಗೆ. ಆದ್ರೂ ನೀಟಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಹಾಕ್ಕೋಬೇಕಂತ ಈ ಮೇಲೆ ಪೀಸ್ಗೆ ಸ್ವಲ್ಪನೇ ಕಟ್ಟಬೇಕಾಗಿದ್ದು. ಇದನ್ನು ಕಟ್ಕೊಂಡು ನೋಡಿ ಇಲ್ಲಿ ಸ್ಟಿಚ್ ಕಟ್ಟಿಂಗ್ ಮಾಡಿ ಬಂದುಬಿಟ್ಟು ಸ್ಟಿಚಿಂಗಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ಇನ್ನು ಮತ್ತೆ ಸೊಂಟ ಬೆಲ್ಟ್ ಅಗಲ ಬಂದುಬಿಟ್ಟು ಲೆಂತ್ ಬಂದುಬಿಟ್ಟು 9 ಇಂಚ್ ತೊಗೊತಾ ಇದ್ದೀನಿ. ಡಬಲ್ ಫೋಲ್ಡಲ್ಲಿ ಇದ್ದೀನಿ ಇನ್ನೊಂದು ಇದು ಬಟ್ಟೆ. ಇದು ಡಬಲ್ ಪೀಸ್ ಬಂದಿರತ್ತಲ್ವಾ, ಒಂದು ಪೀಸ್ ಆವಾಗಲೇ ಪೀಸ್ ಕಟ್ಟಲಿಕ್ಕೆ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ. ಮಾಡಿಬಿಡೋಣ. ಇದು ಈ ಮಾರ್ಕಿಂಗ್ ಬೆಲ್ಟ್ ಇರಲೇಬೇಕು. ಈ ಬಿಗ್ನರ್ಸು ಕೆಲವರು ಈ ಪ್ಯಾಂಟ್ ಕಟ್ಟಿಂಗೇ ನೋಡಿರಲ್ಲ ಕೆಲವರು, ಅವ್ರಿಗೆಲ್ಲ ನೋಡಿ ಅರ್ಥ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ನಾವು ಹೆಂಗೆ ಫೋಲ್ಡ್ ಮಾಡಿದರೆ ಹಂಗೆ ಮಾಡ್ಕೊಳ್ಳಿ ಬರುತ್ತೆ. ನೋಡಿ ಇಲ್ಲಿ ಸೆಂಟ್ರಿಗೆ ಈ ಥರ ಡಬಲ್ ಫೋಲ್ಡ್ ಆಗಿದೆ. ಈ ಥರ ಚಿಟ್ಕ ಇಟ್ಕೋಬೇಕಾಗತ್ತೆ. ಯಾಕಂತಂದರೆ ಇದನ್ನು ತೋರಿಸ್ತೀನಿ ಸ್ಟಿಚಿಂಗಲ್ಲಿ. ನಮಗೆ ಫ್ರಿಲ್ಸು ಎಲ್ಲಿ ಬರಬೇಕು ಅನ್ನೋದು ನಾವು ಈ ಥರ ಇಟ್ಕೊಂಡ್ರೇ ಗೊತ್ತಾಗೋದು, ಐಡಿಯಾ ಬರೋದು. ನೋಡಿ ಬೆಲ್ಟ್ಗೂ ಇಲ್ಲಿ ನಾವು ಪೀಸ್ ಕಟ್ಕೋಬೇಕಾಗತ್ತೆ. ನೋಡಿ ಇಷ್ಟು ಮಾರ್ಕ್ ಮಾಡಿಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೊತಾ ಇದ್ದೀನಿ ನಾನು ಕಟ್ಟಿಂಗು. ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಅದನ್ನು ಎಕ್ಸ್ಟ್ರಾ ಏನಾದರೂ ಮಿಕ್ಕಿದ್ರೆ ಕಟ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಬರುತ್ತೆ. ಈ ಬಟ್ಟೆ ಸಾಕಾಗಲ್ಲ, ಅದಕ್ಕೆ ಈ ಥರ ಪೀಸ್ಗಳು ಕಟ್ಟಿರ್ತಾರೆ ಪ್ಯಾಂಟ್ಗಳಿಗೆ.
ಕಟ್ಟಿಂಗ್ ಮಾಡಿದ್ದಾಯಿತು, ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಹಿಪ್ ಬೆಲ್ಟು ನಾರ್ಮಲ್ ಪ್ಯಾಂಟಿಗೂ ಇದೇ ಥರ ಹಿಪ್ ಬೆಲ್ಟ್ ಬರುತ್ತೆ. ಹಿಪ್ ಬೆಲ್ಟ್ ಸ್ಟಿಚ್ ಆಗಿದೆ, ನಮ್ಮ ಸ್ಟೂಡೆಂಟು ಸ್ಟಿಚ್ ಮಾಡ್ತಾಯಿದ್ದಾರೆ. ಹಿಪ್ ಬೆಲ್ಟ್ ಈಸಿನೇ ಇರುತ್ತಲ್ವ, ಇದನ್ನು ಸ್ವಲ್ಪ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಈ ಥರ ಇಲ್ಲಿ ಮೇಲೆ ಪೀಸ್ ಎರಡು ಇತ್ತಲ್ಲ, ಅದಕ್ಕೆ ಸ್ವಲ್ಪ ಪೀಸ್ ಕಟ್ಕೋಬೇಕಾಗಿತ್ತು. ಅದಕ್ಕೆ ನೋಡಿ ನಾನು ಇಲ್ಲಿ ಪಿನ್ ಮಾಡ್ತಾಯಿದ್ದೀನಿ. ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಎಕ್ಸ್ಟ್ರಾ ಎಲ್ಲಿ ಕಟ್ಟಬೇಕು ಪೀಸು ಅಂತೇಳ್ಬಿಟ್ಟು. ನೋಡಿ ಇಲ್ಲಿ ಪಿನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಅಲ್ಲಿ ಪೀಸ್ ಕಟ್ಕೋಬೇಕು. ಅರ್ಧ ಇಂಚಷ್ಟೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ, ಡಬಲ್ ಸ್ಟಿಚ್ ಹಾಕ್ಕೋಬೇಕು ನೋಡಿ. ಇದು ಥರ ಸ್ಟಿಚ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಅರ್ಧ ಇಂಚಷ್ಟು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ, ಡಬಲ್ ಸ್ಟಿಚ್ಚು. ನೋಡಿ ಎರಡು ಪೀಸ್ನ ಇದೇ ಥರ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಅರ್ಧ ಇಂಚಷ್ಟೇ ಹಾಕ್ಕೊಂಡಿದ್ದಾಗಿದೆ. ಇವಾಗ ಎರಡು ಪೀಸಿಗೆ ನಾವು ಚಿಕ್ಕ ಪೀಸ್ ಕಟ್ಟಿದ್ದಾಯಿತು. ಎರಡು ಪೀಸಿಗೆ ಮಾತ್ರ ಚಿಕ್ಕದು ಕಟ್ಟಬೇಕು. ಇದು ಇನ್ನೆರಡು ಪೀಸಿಗೆ ಸ್ವಲ್ಪ ಅಗಲ ಕಟ್ಟಬೇಕಾಗತ್ತೆ, ಕೆಳಗಡೆಗೂ ಮೇಲೆಗೂ ಶೇಪ್ ಬರೋ ಥರ. ನೋಡಿ ಅರ್ಧ ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲೂ ಅಷ್ಟೇ ಪಿನ್ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ಧ ಇಂಚಷ್ಟು ಹಾಕ್ಕೋಬೇಕು ಅಂತ. ಇವರು ಸ್ಟೂಡೆಂಟ್ಗಳು ಫಸ್ಟ್ ಟೈಮ್ ಇದು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ತೋರಿಸ್ಬೇಕು. ಒಂದು ಸಲ ತೋರಿಸ್ರೆ ಕ್ಯಾಚ್ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಗಳು. ಮತ್ತು ಎಲ್ಲರೂ ಕೇಳ್ತಾ ಇರ್ತಾರೆ, ನೀವು ಒಂದು ಕಡೆ ರೆಡ್ ಬಾಳೆ ಒಂದು ಕಡೆ ಗ್ರೀನ್ ಬಾಳೆ ಹಾಕಿದ್ದೀರಾ, ಆ ಕೈಗೆ ಒಂದು ಕಲರ್, ಈ ಕೈಗೆ ಒಂದು ಕಲರ್ ಅಂತ ಕೇಳ್ತಾ ಇದ್ದೀರಾ. ಅದು ನಾವು ಯೋಗ ಕ್ಲಾಸಲ್ಲಿ ಈ ಥರ ಹಾಕ್ಕೊಂಡು ಹೋಗಬೇಕು. ಅದರ ಡೀಟೇಲ್ಸ್ ಎಲ್ಲ ಫುಲ್ ವಿಡಿಯೋ ಮಾಡಿ ಹೇಳ್ತೀನಿ ನೋಡಿ. ಇದು ಅರ್ಧ ಇಂಚಷ್ಟು ಸ್ಟಿಚ್ ಮಾಡಿದ್ದಾಯ್ತಲ್ವ, ಒಂದು ಸೈಡ್ ಜಾಯಿಂಟ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಡಬಲ್ ಸ್ಟಿಚ್ ಹಾಕ್ಕೊಳ್ಳೇಬೇಕಾಗತ್ತೆ. ಯಾಕಂತಂದರೆ ಇದು ಪ್ಯಾಂಟ್ ಅಲ್ವಾ, ನಾವು ತುಂಬ ಸ್ವಲ್ಪ ಟೈಟ್ ಆದ್ರೂ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಪ್ರತಿಯೊಂದಕ್ಕೂ ಅಷ್ಟೇ ಡಬಲ್ ಸ್ಟಿಚ್ ಹಾಕಲೇಬೇಕಾಗತ್ತೆ. ನೋಡಿ ಪೀಸ್ನ ಓಪನ್ ಮಾಡಬಾರ್ದು, ಯಾಕಂದರೆ ಫೋಲ್ಡಿಂಗ್ ನಾವು ಹೆಂಗೆ ಕಟ್ ಮಾಡಿರ್ತೀವೋ ಹಂಗೆ ಇಟ್ಕೊಳ್ಳೋಕೆ ಹೇಳ್ತೀನಿ ನಾನು. ಕನ್ಫ್ಯೂಸ್ ಮಾಡ್ಕೊಂಬಿಡ್ತಾರೆ ಓಪನ್ ಮಾಡಿಬಿಟ್ರೆ ಫೋಲ್ಡಿಂಗ್ನ. ಹಂಗೆ ಹೇಳ್ಬಿಟ್ಟು ಅದು ಓಪನ್ ಮಾಡ್ದಿರ ಹಂಗೆ ಸ್ಟಿಚ್ ಮಾಡೋಕ್ಕೆ ಪಿನ್ ಮಾಡಿಕೊಟ್ಟಿದ್ದೀನಿ. ಮತ್ತು ಪೀಸು ಯಾವ ಕಡೆ ಅಗಲ ಇದೆ, ಯಾವ ಕಡೆ ಕಮ್ಮಿ ಇದೆ, ಯಾವ ಕಡೆ ಅಗಲ ಬರಬೇಕು ಅನ್ನೋದು ಕನ್ಫ್ಯೂಸ್ ಮಾಡ್ಕೊತಾರೆ. ಒಂದು ಸಲ ತೋರಿಸ್ಬಿಟ್ರೆ ಮತ್ತು ಅವರೇ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್, ಯಾಕಂದರೆ ಅವ್ರು ನಮ್ಮನ್ನು ಕೇಳ್ತಾರೆ ಅಲ್ಲಿ ಹಿಡ್ಕೋಬೇಕು ಅಂತ. ಒಂದು ಸಲ ಗೊತ್ತಿಲ್ಲದೆ ಇದ್ದಾಗ ಕೇಳಿ ತಿಳ್ಕೊಂಡು ಮಾಡ್ತಾರೆ ವರ್ಕು. ನೋಡಿ ಪೀಸ್ ಕಟ್ಟಿದ್ದಾಗಿದೆ. ಇವಾಗ ಇನ್ನೊಂದು ಸಲ ನಾವು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ನೋಡಿ ನಾವು ಈ ಕಡೆ ಚಿಟ್ಕ ಇಟ್ಕೊಂಡಿದ್ದೀವಲ್ಲ, ಇಲ್ಲಿಂದ 16 ಇಂಚು ಸ್ಟ್ರೈಟ್ ತೊಗೊಂಡಿದ್ದೀನಿ ನೋಡಿ, ಮಾರ್ಕ್ ಮಾಡ್ತಾಯಿದ್ದೀನಿ. ಮೇಲೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಂದಿದೆ ಬಟ್ಟೆ ನೋಡಿ. ಮತ್ತು ಇಲ್ಲಿಂದ ಡೌನು ಅದು ಶೇಪ್ ಎಲ್ಲ ನೀಟಾಗಿ ನಾವು ತಗೊಳ್ಳೇಬೇಕು ಇನ್ನೊಂದು ಸಲ ನೋಡಿ. ಮೇಲಿಂದ 9 ಇಂಚಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಕಡೆ ಏನು ಅಷ್ಟೇ ಅರ್ಧ ಇಂಚಷ್ಟು ಬಟ್ಟೆ ಜಾಸ್ತಿ ಬಂದಿದೆ ನೋಡಿ. ಕೆಳಗಡೆ ಪೀಸು ಅಗಲವಾಗಿ ಕಟ್ಟಿದ್ವಲ್ವ, ಸ್ವಲ್ಪ ದೊಡ್ಡ ಪೀಸು, ಅದರಲ್ಲಿ ಮಾತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ಬಂದಿದೆ. ಮೇಲೆ ಅರ್ಧ ಇಂಚು, ಸೈಡಲ್ಲಿ ಒಂದು ಅರ್ಧ ಇಂಚು. ಆ ಎಕ್ಸ್ಟ್ರಾ ಇರೋನ್ನ ತೆಗೆದುಬಿಡ್ಬೇಕು, ನಾವು ಕಟ್ಟಿಂಗ್ ಮಾಡಿಬಿಡ್ಬೇಕಾಗತ್ತೆ. ನೋಡಿ ಇವಾಗ ಪರ್ಫೆಕ್ಟಾಗಿ ಪುಷ್ ಬ್ಯಾಕ್ ಪ್ಯಾಂಟಿಗೆ ರೆಡಿಯಾಗಿದೆ ಕ್ಲಾತು. ಈ ಪೀಸ್ ಕಟ್ಕೊಳ್ಳೋದೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನೋಡಿ. ಪೀಸ್ ಕಟ್ಟಿರೋದು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ.
ಕೆಳಗಡೆ ಪೀಸ್ಗೆ ಸ್ವಲ್ಪ ಅಗಲ ಕಟ್ಟಿದ್ದೀವಿ ನೋಡಿ, ಕೆಳಗಡೆ ತನಕ ಶೇಪ್ ತನಕ ಬಂದಿದೆ. ಮೇಲೆ ಪೀಸ್ಗೆ ಬಂದು ಸ್ವಲ್ಪನೇ ಕಟ್ಟಿರೋದು ನೋಡಿ. ಇವಾಗ ನಾರ್ಮಲ್ ಪ್ಯಾಂಟ್ ಥರನೇ ಇಲ್ಲಿ ಸೈಡ್ ಇವಾಗ ಜಾಯಿನ್ ಮಾಡ್ಕೊಳ್ಳೋದು ನೋಡಿ. ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ಸ್ಟಿಚಿಂಗ್ ಎಲ್ಲ ನಾರ್ಮಲ್ ಪ್ಯಾಂಟ್ ಥರನೇ ಇರುತ್ತೆ. ನೋಡಿ, ಎರಡು ಸೈಡು ಈ ಥರ ಸೆಂಟರ್ ಪಾಯಿಂಟು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎರಡೂ ಸೈಡು ಜಾಯಿನ್ ಮಾಡಿ ಆಗಿದೆ ನೋಡಿ. ಈ ಥರ ಬಂದಿದೆ. ಇವಾಗ ನೋಡಿ, ನಾವು ಹಿಂದೆ ಹೊಲ್ಕೊಂಡಿದ್ವಲ್ವಾ, ಸೈಡ್ ಜಾಯಿನ್ ಮಾಡಿದ್ದೀವಿ, ಕೆಳಗಡೆ ಫೋಲ್ಡ್ ಮಾಡಿಬಿಟ್ಟು ಇಡೋಣ. ಪ್ಯಾಂಟ್ ಈ ಥರ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೋಡ್ಕೋಬೇಕಾಗುತ್ತೆ. ನಾವು ಸೈಡಲ್ಲಿ ಕಟ್ಟಿಂಗ್ ಇಟ್ಟಿದ್ವಲ್ವಾ, ಆ ಸೈಡ್